ಆಧ್ಯಾತ್ಮಿಕ ಗುರು ನಿತ್ಯಾನಂದ ನಿಧನರಾಗಿದ್ದಾರೆ ಅನ್ನೋ ವದಂತಿ ಹಬ್ಬಿದೆ. ಆದರೆ ಅವರು ಹೇಗೆ ಮರಣ ಹೊಂದಿದ್ರು ಅಂತ ಯಾರೂ ಹೇಳಿಲ್ಲ. ಈ ವದಂತಿ ರವಾನೆ ಹಿಂದೆ ಏಪ್ರಿಲ್ ಫೂಲ್ ಮಾಡೋ ಉದ್ದೇಶ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇತ್ತೀಚೆಗೆ ನಡೆದ ಶಿವರಾತ್ರಿ ಸತ್ಸಂಗದಲ್ಲಿ ನಿತ್ಯಾನಂದ ಮಾತನಾಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಅವರು ಮಾತನಾಡುತ್ತಿರುವಾಗ ವಿಡಿಯೋ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ತಾಂತ್ರಿಕ ದೋಷಗಳಿಂದಾಗಿ ಇದು ನಿಂತು ಹೋಗಿದೆ ಅಂತ ಹಲವರು ಭಾವಿಸಿದ್ರು. ಆದರೆ ಅಂದಿನಿಂದ ನಿತ್ಯಾನಂದ ಎಲ್ಲಿ ಅನ್ನೋದು ತಿಳಿದು ಬಂದಿಲ್ಲ. ಇತ್ತೀಚೆಗೆ ಯುಗಾದಿ ಹಬ್ಬದ ಸಮಯದಲ್ಲಿಯೂ ಎಲ್ಲಿಯೂ ಕಾಣಿಸಿಲ್ಲ. ಇದು ಅವರು ಜೀವಂತವಾಗಿಲ್ಲ ಅನ್ನೋ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ನಿತ್ಯಾನಂದ 2 ದಿನಗಳ ಹಿಂದೆ ಮರಣ ಹೊಂದಿದ್ರು ಅನ್ನೋ ವದಂತಿ ಹಬ್ಬಿದೆ. ಶಿವರಾತ್ರಿಯ ನಂತರ ನಿತ್ಯಾನಂದ ಯಾವುದೇ ಸತ್ಸಂಗದಲ್ಲಿ ಭಾಗವಹಿಸಿರಲಿಲ್ಲ. ನಿತ್ಯಾನಂದ ಸೋದರಳಿಯ ಸುಂದರೇಶ್ವರನ್ ಕಳೆದ ಭಾನುವಾರ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾರೆ. ಹಿಂದೂ ಧರ್ಮವನ್ನ ರಕ್ಷಿಸಲು ಸ್ವಾಮಿ ನಿತ್ಯಾನಂದರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅಂತ ಆ ವಿಡಿಯೋ ಹೇಳುತ್ತೆ. ಈ ಬಗ್ಗೆ ನಿತ್ಯಾನಂದ ಆಶ್ರಮದಿಂದ ಯಾವುದೇ ಪ್ರಕಟಣೆ ಬಂದಿಲ್ಲ. ನಿತ್ಯಾನಂದ ಮೃತಪಟ್ಟಿದ್ದಾರೆ ಅಂತ ಪ್ರಚಾರ ನಡೀತಿರೋದು ಇದೇ ಮೊದಲೇನಲ್ಲ. 2022ರಲ್ಲಿ ಅವರು ಬುದ್ಧಿಮಾಂದ್ಯತೆಯಿಂದ ಬಳಲ್ತಿದ್ದಾರೆ ಅನ್ನುವಂತಹ ವರದಿ ಕೂಡ ಆಗಿತ್ತು. ಆ ಸಮಯದಲ್ಲಿ ಜನ ಮತ್ತು ಸ್ಥಳಗಳ ಹೆಸರುಗಳನ್ನು ಗುರುತಿಸಲು ಅವರಿಂದ ಸಾಧ್ಯವಾಗ್ತಿಲ್ಲ ಮತ್ತು 27 ವೈದ್ಯರ ಆರೈಕೆಯಲ್ಲಿ ನಿತ್ಯಾನಂದ ಇರೋದಾಗಿ ವರದಿಗಳು ಹೊರಬಂದಿದ್ವು. ಹಾಗಾದ್ರೆ ಯಾರೀ ನಿತ್ಯಾನಂದ? ಇದರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ, ನಿತ್ಯಾನಂದ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಜನಿಸಿದ್ದು. ಅವರ ಪೋಷಕರು ನಿತ್ಯಾನಂದರಿಗೆ ಅರುಣಾಚಲಂ ರಾಜಶೇಖರನ್ ಅಂತ ಹೆಸರಿಟ್ಟಿದ್ರು. ಅವರು ಸನ್ಯಾಸಿಯಾಗಿ ಎಲ್ಲೆಡೆ ಅಲೆದಾಡಿದಾಗ ಮಹಾವತಾರ್ ಬಾಬಾ ತಮ್ಮ ಹೆಸರನ್ನ ನಿತ್ಯಾನಂದ ಎಂದು ಬದಲಿಸಿಕೊಂಡ್ರು ಅಂತ ನಿತ್ಯಾನಂದನೇ ಹೇಳಿಕೊಂಡಿದ್ದಾರೆ. 2003ರಲ್ಲಿ ಅವರು ಕರ್ನಾಟಕದ ಬಿಡದಿಯಲ್ಲಿ ಧ್ಯಾನ ಕೇಂದ್ರ ಸ್ಥಾಪಿಸಿದ್ರು. 12ನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನ ಪಡೆದ್ರು ಅನ್ನೋ ಅಂಶವನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿದ್ರು. ಅವರು ಭವಿಷ್ಯವಾಣಿಗಳನ್ನ ನೀಡಲು ಶುರು ಮಾಡಿ ಭಕ್ತರನ್ನ ಬಹಳವಾಗಿ ಆಕರ್ಷಿಸಿದ್ದು ವಿಶೇಷ. ನಿತ್ಯಾನಂದ ಅನೇಕ ದೇಶಗಳಲ್ಲಿ ಧ್ಯಾನ ಶಿಬಿರಗಳನ್ನು ನಡೆಸಿದ್ದಾರೆ. ಇನ್ನು ವಿವಾದಾತ್ಮಕ ವಿಚಾರಗಳು ಅಂತ ನೋಡೋದಾದ್ರೆ, ನಟಿ ರಂಜಿತಾ ಅವರೊಂದಿಗಿನ ಖಾಸಗಿ ವಿಡಿಯೋ ಒಂದು ಬಹಿರಂಗಗೊಂಡಿತ್ತು. ಆ ಸಮಯದಲ್ಲಿ ನಿತ್ಯಾನಂದ ಅದು ಲೈಂಗಿಕ ಬಯಕೆಯನ್ನ ಪೂರೈಸಲು ಅಲ್ಲ, ಬದಲಿಗೆ ಅವರು ಆ ಆಚರಣೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಪ್ರಕರಣದಲ್ಲಿ ಸ್ವಲ್ಪ ಸಮಯದ ನಂತರ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. 2019ರಲ್ಲಿ ಅಹಮದಾಬಾದ್ನಲ್ಲಿ ಅಪ್ರಾಪ್ತ ಬಾಲಕಿಯರನ್ನ ತನ್ನ ಆಶ್ರಮದಲ್ಲಿಟ್ಟುಕೊಂಡು ಕಿರುಕುಳ ನೀಡಿದ ಆರೋಪದ ಮೇಲೆ ನಿತ್ಯಾನಂದ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದಾದ ನಂತರ ನಿತ್ಯಾನಂದ ಭಾರತದಿಂದ ಪಲಾಯನ ಮಾಡಿದ್ದು ಆಯಿತು. ಸ್ವಲ್ಪ ಸಮಯದ ನಂತರ ಈಕ್ವಡಾರ್ ದ್ವೀಪದಲ್ಲಿ ಕೈಲಾಸ ಗಣರಾಜ್ಯದ ಸ್ಥಾಪನೆಯನ್ನ ಇದೇ ನಿತ್ಯಾನಂದ ಘೋಷಿಸಿದ್ದನ್ನ ನೆನಪಿಸಿಕೊಳ್ಳಬಹುದು. ನಿತ್ಯಾನಂದ ಅದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರು. ನಿತ್ಯಾನಂದನ ಸಾವಿನ ಸುದ್ದಿ ಬಗ್ಗೆ ರಂಜಿತಾ ಈವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಿತ್ಯಾನಂದನ ಬಳಿ ಅಂದಾಜು ಇರುವ ಆಸ್ತಿಯ ಮೌಲ್ಯದ ಬಗ್ಗೆ ನೋಡ್ತಾ ಹೋಗೋದಾದ್ರೆ 4,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅನ್ನೋ ಮಾಹಿತಿ ಹೊರಗೆ ಬಂದಿದೆ. ನಿತ್ಯಾನಂದ ಮರಣ ಹೊಂದಿದ್ರೆ ಆಸ್ತಿಯ ವಾರಸುದಾರರು ಯಾರು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಕೈಲಾಸ ರಾಷ್ಟ್ರದ ಸ್ಥಾಪನೆ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ, ನೋಡ್ತಾ ಹೋಗೋಣ. ನಿತ್ಯಾನಂದ ಕೈಲಾಸ ಎಂಬ ಸ್ವಯಂ ಘೋಷಿತ ರಾಷ್ಟ್ರವನ್ನ ಸ್ಥಾಪನೆ ಮಾಡಿಕೊಂಡಿರುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಇದನ್ನ ಅವರು ತಮ್ಮ ಆಧ್ಯಾತ್ಮಿಕ ಚಿಂತಕರಿಗೆ ಸ್ವರ್ಗ ಎಂಬುದಾಗಿ ಬಣ್ಣಿಸಿದ್ದಾರೆ. ಈ ಮೈಕ್ರೋನೇಷನ್ ತನ್ನದೇ ಆದ ಧ್ವಜ, ಪಾಸ್ಪೋರ್ಟ್, ಕರೆನ್ಸಿಯನ್ನ ಹೊಂದಿದೆ. ಕೈಲಾಸದ ಪಾಸ್ಪೋರ್ಟ್ನ 2 ಮಾದರಿಗಳಿದ್ದು, ಒಂದು ಬಂಗಾರದ ಬಣ್ಣದಾಗಿದ್ರೆ ಇನ್ನೊಂದು ಕೆಂಪು ಬಣ್ಣದ್ದು. ದೇಶದ ಧ್ವಜ ಮೆರೂನ್ ಬಣ್ಣದಾಗಿದೆ. ಇದರಲ್ಲಿ 2 ಲಾಂಛನಗಳಿದ್ದು, ಒಂದು ನಿತ್ಯಾನಂದ ಹಾಗೂ ಇನ್ನೊಂದು ನಂದಿಯ ಚಿತ್ರ. ನಿತ್ಯಾನಂದ ಸಚಿವ ಸಂಪುಟ ಸಹ ರಚಿಸಿದ್ದು, ಮಾ ಎಂಬ ಹೆಸರಿನ ವ್ಯಕ್ತಿಯನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿದ್ರು. ಅಲ್ಲದೆ ಈ ದೇಶದಲ್ಲಿ ನಿತ್ಯಾನಂದ ಪ್ರತಿದಿನ ಸಚಿವ ಸಂಪುಟ ಸಭೆ ನಡೆಸ್ತಾರೆ ಎಂದು ಈ ಹಿಂದೆ ವರದಿಯಾಗಿತ್ತು. ಇನ್ನು ನಿತ್ಯಾನಂದ ಕೇವಲ ಆಧ್ಯಾತ್ಮಿಕ ಗುರುವಾಗಿ ಗುರುತಿಸಿಕೊಂಡಿಲ್ಲ. ನಿತ್ಯಾನಂದ ಅವರ ಸಂಸ್ಥೆಯಾದ ನಿತ್ಯಾನಂದ ಧ್ಯಾನಪೀಠಂ ಎಂಬ ಸಂಸ್ಥೆಗೆ 2 ಗಿನ್ನೆಸ್ ದಾಖಲೆ ದೊರೆತಿದೆ. ಅತಿ ದೊಡ್ಡ ಯೋಗ ತರಗತಿ ಮತ್ತು ಅತಿ ದೊಡ್ಡ ಮಲ್ಲಕಂಬ ತರಬೇತಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನಿತ್ಯಾನಂದ ಮತ್ತು ನಿತ್ಯಾನಂದನಿಗೆ ಸಂಬಂಧಪಟ್ಟಂತಹ ಕಾನೂನಾತ್ಮಕ ತೊಡಕುಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ನಿತ್ಯಾನಂದ ಲೈಂಗಿಕ, ಅಪಹರಣ, ವಂಚನೆ ಆರೋಪಗಳನ್ನು ಒಳಗೊಂಡಂತೆ ಹಲವಾರು ಆರೋಪಗಳನ್ನು ಎದುರಿಸಿದ್ದಾರೆ. 2019ರಲ್ಲಿ ಭಾರತದಿಂದ ಪಲಾಯನ ಮಾಡಿದ್ರು. ಅಂದಿನಿಂದ ಇಲ್ಲಿಯವರೆಗೆ
ಅವರು ತಲೆಮರೆಸಿಕೊಂಡು ತಮ್ಮ ಜೀವನ ನಡೆಸುತ್ತಿದ್ದಾರೆ. ಈಗಾಗಲೇ ಅವರ ವಿರುದ್ಧ ಹಲವಾರು ಜಾಮೀನು ರಹಿತ ವಾರೆಂಟ್ಗಳನ್ನು ನೀಡಲಾಗಿದೆ. ನಿತ್ಯಾನಂದ ಹಲವು ಹೇಳಿಕೆಗಳನ್ನು ನೀಡೋ ಮೂಲಕ ಜನರ ಟೀಕೆಗೆ ಗುರಿಯಾಗಿದ್ದೂ ಇದೆ. ಇದರ ಹೊರತಾಗಿ ಇನ್ನೂ ತಮಗೆ ಬೆಂಬಲ ನೀಡುವ ಅನೇಕ ನಿಷ್ಠಾವಂತ ಅನುಯಾಯಿಗಳನ್ನು ಹೊಂದಿದ್ದಾರೆ. ಹಾಗಾದ್ರೆ ಈ ನಿತ್ಯಾನಂದ ಮೃತಪಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆ ನಿತ್ಯಾನಂದ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ವದಂತಿಗಳನ್ನು ದೂರ ಮಾಡೋದಕ್ಕೆ ವಿಡಿಯೋ ಮೂಲಕ ಉಪನ್ಯಾಸಗಳನ್ನು ನೀಡುವುದಕ್ಕೆ ಇದೇ ನಿತ್ಯಾನಂದ ಪ್ರಾರಂಭಿಸಿದ್ದನ್ನು ನೆನಪಿಸಿಕೊಳ್ಳಬಹುದು. ಇದೀಗ ಮತ್ತೆ ನಿತ್ಯಾನಂದ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದರೆ ವಿವಿಧ ಮೊಕದ್ದಮೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿತ್ಯಾನಂದ ಈ ರೀತಿ ಸುಳ್ಳು ಮಾಹಿತಿಯನ್ನ ಹರಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಈ ಸಾವಿನ ಕುರಿತಾಗಿ ಯಾವುದೇ ಖಚಿತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಈಗ ಅವರ ಸಾವಿನ ಸುದ್ದಿ ನಿಜವೇ ಅಥವಾ ಇದು ಇನ್ನೊಂದು ಸುಳ್ಳ ತಿಳಿಯಬೇಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.